ದಿನ ನಾವು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದ ವಿಷಯ ಏನಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ನಾಯಕರಾದ ಅಧ್ಯಕ್ಷರಾದ MK ಫೈಜಿ ಸಾಬ್ ಅವರನ್ನು ED ಅವರು ಬಂಧಿಸಿದ್ದಾರೆ. ಕಾರಣಗಳು ಏನೇನೋ ಇರ್ಬೋದು, ಒಟ್ಟಾಗಿ ಒಂದು ಅಥೆಂಟಿಕ್ ಕಾರಣ ಅಂತ ಏನು ಎಲ್ಲೂ ಮೆನ್ಷನ್ ಆಗಿಲ್ಲ, ಎಲ್ಲೂ ತೋರಿಸೇ ಇಲ್ಲ. ಸುಮಾರು ದಿನದಿಂದ ಈ ಟಾರ್ಚರ್ ಎಲ್ಲ ನಡೀತಿದೆ. ಆದರೂ ನಮ್ಗೆ ಅರ್ಥ ಆಗೋದೇನೆಂದರೆ, ಇದರಲ್ಲಿ ಈ ಸರ್ಕಾರ ನಿನ್ನೆ ನಾನು ಒಂದು ವಿಡಿಯೋ ಕ್ಲಿಪ್ ನೋಡಿದೆ. ಶೇರ್ ಮಾರ್ಕೆಟ್ ಬಂದು ಸುಮಾರು 82,000 ಕೋಟಿ ರೂಪಾಯಿ ಏಳಿಕೆ ಆಗಿದೆ. ಮೋದಿ ಸರ್ಕಾರದ್ದು BJP ಸರ್ಕಾರದ್ದು ಏನಿದೆ, ಎಲ್ಲರದ್ದು BJP ಸರ್ಕಾರ ಮೇಲೆ ಕಾನ್ಫಿಡೆನ್ಸ್ ಎಲ್ಲ ಹೋಗಿದೆ. ವಾತಾವರಣ ಆಗಿರಲಿ, GDP ಆಗಿರಲಿ, ದೇಶದ ಎಕಾನಮಿ ಆಗಿರಲಿ, ಎಷ್ಟೋ ಒಂದು ಕೆಳ ಹೋಗಿ ಬಿದ್ದಿದೆ. ಅದಕ್ಕೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಅದನ್ನು ಡಿವಿಯೇಟ್ ಮಾಡೋಕ್ಕೆ ಏನೇನೋ ಸರಸುಮಾರು ಬೇರೆ ಬೇರೆ ಆ್ಯಕ್ಟಿವಿಸ್ಟ್ ಆಗಿರ್ಬೋದು, ಬೇರೆ ಬೇರೆ ವಿರೋಧ ಪಕ್ಷಗಳ ನಾಯಕರಾಗಿರ್ಬೋದು, ಬೇರೆ ಬೇರೆ ಪ್ರಗತಿಪರ ಸಂಘಟನೆಯವರ ಲೀಡರ್ಸ್ ಆಗಿರ್ಬೋದು, ಇವ್ರ ಮೇಲೆ ದಬ್ಬಾಳಿಕೆ ಮಾಡೋದು, ಇವ್ರ ಮೇಲೆ ED ರೇಟ್ಸ್ ಮಾಡಿಸೋದು, ಇನ್ಕಮ್ ಟ್ಯಾಕ್ಸ್ ರೇಟ್ಸ್ ಮಾಡಿಸೋದು, ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ನಡುವೆ. ತಮ್ಮೆಲ್ಲರಿಗೂ ಗೊತ್ತಾಗಬೇಕು. ಈವನ್ ಚೀಫ್ ಮಿನಿಸ್ಟರ್ ಇದ್ದಂತಹ ಡೆಲ್ಲಿ ಚೀಫ್ ಮಿನಿಸ್ಟರ್ ಅರವಿಂದ್ ಕೇಜ್ರಿವಾಲ್ ಮೇಲೂ ಈ ಥರ ED ರೇಡ್ ಆಗಿ ಜೈಲ್ ಕೂಡ ಕಳಿಸಿದ್ರು ಅವ್ರಿಗೆ. ಆದರೂ ಆ್ಯಕ್ಚುಲಿ ಯಾರು ಕರಪ್ಟೆಡ್ ಇದ್ದಾರೆ, ಯಾರು ಆ್ಯಂಟಿ ಮನಿ ಲಾಂಡ್ರಿಂಗಲ್ಲಿದ್ದಾರೆ, ಈ BJP ನಾಯಕರು ಸುಮಾರು ಜನ ಇದ್ದಾರೆ. ಅವ್ರ ಮೇಲೆ ಗಮನನೇ ಇಲ್ಲ ಇವ್ರಿಗೆ. ಆದರೂ ಈ ನಡುವೆ ಈ ವಕ್ಫ್ ಅಂತ ವಿಚಾರ ಏನಿದೆ, ತಮ್ಮೆಲ್ಲರಿಗೂ ಗೊತ್ತಿರಬೇಕು. ವಕ್ಫ್ ಅಂತ ವಿಚಾರ ಏನಿದೆ, ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅಂತ ಏನು ಇವ್ರು ತರ್ತಿದ್ದಾರೆ ನಮ್ಮ ದೇಶದಲ್ಲಿ, ಇದ್ರ ವಿರುದ್ಧವಾಗಿ ಮೊಟ್ಟ ಮೊದಲನೇದಾಗಿ ಮಾತಾಡಿದ್ದು ಯಾರಂದರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅವರೇ. ತಮ್ಮೆಲ್ಲರಿಗೂ ಗೊತ್ತಿರಬೇಕು. ಮತ್ತು ಬಜೆಟ್ ಆಗಿರಲಿ, ಬೇರೆ ಬೇರೆ ವಿಚಾರ ಆಗಿರಲಿ, ದೇಶಕ್ಕೋಸ್ಕರ, ಈ ದೇಶದ ಒಳ್ಳೆತನಗೋಸ್ಕರ, ಈ ದೇಶದ ಪಾಲಿಸಿ ಏನೇನು ನೆಗೆಟಿವ್ ಪಾಲಿಸಿ ಇದೆ ಅದಕ್ಕೆಲ್ಲ ಒಳ್ಳೇದಾಗಬೇಕಂತ ಮಾತಾಡಿದ್ದು ಯಾರಂದರೆ ಅದು SDP ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದಿಂದಾನೇ. ಆದರೂ ಸಮಸ್ಯೆ ಏನಂದರೆ, BJPದವ್ರಿಗೆ ಅವರು ಫೇಲ್ಯೂರ್ ತೋರಿಸ್ಬೇಕಂತ ಏನೇನೋ ಅಜೆಂಡಾಗಳನ್ನು ತಗೊಂಡು ಏನು ಮಾಡ್ತಿದ್ದಾರೆ, ಡಿವಿಯೇಟ್ ಮಾಡ್ತಿದ್ದಾರೆ. ಇದರಿಂದ ನಾವೆಲ್ಲ ಹೆದರಲ್ಲ. ಯಾಕಂದರೆ ಈಗ ನೋಡಿ, ನಾವು ಏನಾದರೂ ಮಾತಾಡ್ಬೇಕು, ಸತ್ಯ ಮಾತಾಡ್ತಿದ್ರೆ ನಮ್ಗೆ ಯಾಕೆ ಭಯನೇ ಇಲ್ಲ. ಅದೇ ಥರ ನಮ್ಮ MK ಫೈಜಿ ಸಾಬ್ ಅವ್ರ ಮೇಲೆ ನಮಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಯಾವುದೋ ರೀತಿ ದಬ್ಬಾಳಿಕೆ ಆಗಿರಲಿ, ಯಾವುದೇ ರೀತಿ ಒಂದು ಇಲ್ಲಿಗಲ್ ಆ್ಯಕ್ಟಿವಿಟಿ ಆಗಿರಲಿ ಅವ್ರು ಮಾಡಿರಲ್ಲ. ಅದು ನಮಗೆ 100% ಅವ್ರ ಮೇಲೆ ಕಾನ್ಫಿಡೆನ್ಸು. ಈ ಪಾರ್ಟಿದಲ್ಲಿ ಇರೋರು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ತ್ಯಾಗ ಕೊಟ್ಟು, ಬಲಿದಾನ ಕೊಟ್ಟು ಈ ಪಾರ್ಟಿಯನ್ನು ಬಳಸಿರೋದು. ಅಂಥವ್ರ ಮೇಲೆ ಎಲ್ಲ ಈ BJP ಸರ್ಕಾರದವರು, ಈ ED, ಈ ಅಮಿತ್ ಶಾ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಅಜೆಂಡಾ ಏನು ಮಾಡಬೇಕು, ಡಿವಿಯೇಟ್ ಮಾಡೋಕ್ಕೆ ಏನೇನೋ ಅಜೆಂಡಾಗಳು ತಗೊಂಡು ED ರೇಟ್ಸ್ ಮಾಡಿಸೋದು. ಇದು ಮನಿ ಲಾಂಡ್ರಿಂಗ್ ಆಯಿತು, ಇದು ಟೆರರಿಸ್ಟ್ ಬಂದುಬಿಟ್ರು, ಕಾಶ್ಮೀರಲ್ಲಿ ಯಾರ್ಯಾರು ಅಟ್ಯಾಕ್ ಮಾಡೋಕ್ಕೆ ಬಂದಿದ್ರು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ, ಬಂಧನ ಮಾಡಿದ್ದೀವಿ. ಇದೆಲ್ಲ ನಾಟಕಗಳೆಲ್ಲ ನಡೆಯಲ್ಲ. ನೈತಿಕತೆ, ರಷ್ಟಾದ್ರೂ ನೈತಿಕತೆ, ಮಾನ ಮರ್ಯಾದೆ ಏನಾದರೂ ಇದ್ದರೆ ಯಾರಿಗೆ, ಗೃಹ ಮಂತ್ರಿ ಅಮಿತ್ ಶಾ ಅವ್ರಿಗೆ ಕರೆಕ್ಟಾಗಿ ಏಜೆನ್ಸಿಯನ್ನು ಕರೆಕ್ಟಾಗಿ ಬಳಸ್ಕೊಳ್ಳೋಕ್ಕೆ ನೋಡಬೇಕು. ದುರ್ಬಳಿಕೆ ಆಗಿರಲಿ, ಅವ್ರು ಕೆಟ್ಟದನಗೋಸ್ಕರ ಆಗಲಿ ಬಳಸ್ಕೊಂಡ್ರೆ ಸೀರಿಯಸ್ಲಿ ನಾವು ಅದನ್ನು ಖಂಡನೆ ಮಾಡ್ತೀವಿ. ಮತ್ತು ಮುಂದಿನ ದಿನಗಳಲ್ಲಿ ನಾವು ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಈ ಅಮಿತ್ ಶಾ ಅಂತ ಇವ್ರ ಬ್ಯಾಕ್ಗ್ರೌಂಡ್ ಎಲ್ಲರಿಗೂ ಗೊತ್ತಿರಬೇಕು. ಗಡೀಪಾರ್ ಮಾಡಿರೋರು ಇವ್ರ ಬ್ಯಾಕ್ಗ್ರೌಂಡು. ಏನೇನೋ ದಬ್ಬಾಳಿಕೆ ಮಾಡ್ತಿರೋದು ಯಾರ ಮೇಲೆ ಅಂದರೆ, ಪ್ರಗತಿಪರ ಹೋರಾಟದ ಮೇಲೆ, ಪ್ರಗತಿಪರ ಚಿಂತಕರ ಮೇಲೆ ಇದೆಲ್ಲ ಹೋರಾಟ. ಈ ಥರ ಎಲ್ಲ ದಬ್ಬಾಳಿಕೆ ಮಾಡೋದು, ಮತ್ತು ಅವ್ರ ಮೇಲೆ ಡಿಟೆನ್ಷನ್ಸ್ ಮಾಡೋದು, ಇಲ್ಲಿಗಲ್ ED ರೇಟ್ಸ್ ಎಲ್ಲ ಮಾಡಿಸೋದು ಎಲ್ಲ ಸರಿಯಲ್ಲ. ಸೊ ಅದನ್ನು ಖಂಡಿಸಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಕೋಲಾರ ಘಟಕದಿಂದ ನಾವು ಒಂದು ಪ್ರತಿಭಟನೆ ಮಾಡಿದ್ದೀವಿ. ನಮ್ಮ ಉದ್ದೇಶನೂ ಅಷ್ಟೇ, ನಮ್ಮ ಅನಿಸಿಕೆನೂ ಅಷ್ಟೇ, ಅವರಿಗೆ ಗೌರವತವಿಂದ ಅವ್ರಿಗೆ ಏನು ಮಾಡಬೇಕು, ರಿಲೀಸ್ ಮಾಡಬೇಕು. ಮತ್ತು ಯಾರೂ ಆಗಲಿ, ಯಾರ ಮೇಲೂ ಅಷ್ಟೇ ಈ ದೌರ್ಜನ್ಯಗಳು, ED ರೇಟ್ಸು, ಫಿಸಿಕಲಿ ಟಾರ್ಚರ್ ಆಗಿರಲಿ, ಮೆಂಟಲಿ ಟಾರ್ಚರ್ ಆಗಿರಲಿ ಮಾಡಬಾರ್ದು. ಸಂವಿಧಾನ ವಿರುದ್ಧವಾಗಿ ಏನೇನು ಚಟುವಟಿಕೆ ಎಲ್ಲ ಮಾಡ್ತಿದ್ದಾರೆ ಇವ್ರಿಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ವಿರೋಧ ಪಕ್ಷ ಅಂತ ಇದೆ, ಕಾಂಗ್ರೆಸ್ ಎಲ್ಲಿದೆ, ಬೇರೆ ಬೇರೆ ಪಕ್ಷಗಳು ಎಲ್ಲಿದ್ದಾರೆ, ಮುಸಲ್ಮಾನರು ಓಟ್ ತೊಗೊಂಡೋಗಿ ಎಲ್ಲೆಲ್ಲೋ ಗೆದ್ಕೊಂಡು ಹೋಗಿ ಏನೋ ಅವ್ರಿಗೆ ದುರ್ಬಳಕೆ ಮಾಡಿಕೊಂಡು ಉಪಯೋಗ ಮಾಡ್ಕೊಂಡಿದ್ದಾರೆ. ಈಗ ವಕ್ಫ್ ಬಿಲ್ ಬಗ್ಗೆ ನಾನು ಮಾತಾಡ್ತೀನಿ ನಿಮಗೆ. ವಕ್ಫ್ ಬಿಲ್ ಬಗ್ಗೆ ಎಷ್ಟೋ ಜನಗೆ, ನಿತೀಶ್ ಕುಮಾರ್ ಆಗಿರಲಿ, ಮತ್ತು ಬೇರೆ ಬೇರೆ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರೋ ಎಷ್ಟೋ ಒಂದು ಮಿನಿಸ್ಟರ್ಸ್ ಆಗಿರಲಿ, ಯಾರು ಮಾತಾಡ್ತಿದ್ದಾರೆ ವಕ್ಫ್ ಬಗ್ಗೆ? ವಕ್ಫ್ ಆಸ್ತಿ ಬಗ್ಗೆ ಯಾರಿಗೂ ರಷ್ಟು ಕಾಳಜಿ ಇಲ್ಲ. ಮುಸಲ್ಮಾನರ ಪ್ರಾಪರ್ಟಿ, ಅದು ಅಲ್ಲಾನ ಪ್ರಾಪರ್ಟಿ, ಅದು ಯಾರೋ ಡೊನೇಟ್ ಮಾಡಿದಂಥ ಪ್ರಾಪರ್ಟಿ. ಅದ್ರ ಮೇಲೆ ದಬ್ಬಾಳಿಕೆ ಎಲ್ಲ ಆಗ್ತಿದೆ. ಅದ್ರ ಮೇಲೆ ಅಮೆಂಡ್ಮೆಂಟ್ಸ್ ಎಲ್ಲ ಮಾಡಿ
ಪವರ್ಸ್ ಎಲ್ಲ ಗೌರ್ಮೆಂಟ್ ಅವ್ರು ತೊಗೊಂಡು ಬಿಡ್ತಿದ್ದಾರೆ. DC ಅಡ್ಮಿನಿಸ್ಟ್ರೇಷನ್ಗೆ ಪವರ್ಸ್ ಹೋಗ್ತಿದ್ದಿದೆ. ಇದ್ರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ. ಎಲ್ಲಿದ್ದಾರೆ ಇವರು? ಕಾಂಗ್ರೆಸ್ ಅವರು ಎಲ್ಲಿದ್ದಾರೆ? ಮತ್ತು ಬೇರೆ ಬೇರೆ ಪಕ್ಷದಂತ ಇದ್ದಾರಲ್ಲ ಇವರೆಲ್ಲರೂ ಎಲ್ಲಿದ್ದಾರೆ? ಸೊ ನಾನು ಎಚ್ಚರಿಕೆ ನೀಡ್ತಾ ಇದ್ದೀನಿ. ಇದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನೋ ಒಂದು ಕಾಂಗ್ರೆಸ್ ಥರ ಬಿರಿಯಾನಿ ಪಾಕೆಟ್ ಕೊಟ್ಬಿಟ್ಟು ತೊಗೊಂಡು ಬರೋವಂಥ ಕಾರ್ಯಕರ್ತರ ಪಕ್ಷ ಅಲ್ಲ. ಇಲ್ಲಿ ನಾವು ಸಂವಿಧಾನ ಅಡಿಯಲ್ಲಿ ಅಂಬೇಡ್ಕರ್ ಸಾಹೇಬ್ರ ಸಂವಿಧಾನ ಇಟ್ಕೊಂಡು, ಟಿಪ್ಪುವಿನ ಮಾರ್ಗ ಇಟ್ಕೊಂಡು ನಾವು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೇ ಮಾಡ್ತೀವಿ. ಇದು ಹೆದರಿಸೋದು ಮತ್ತು ರೇಡ್ ಮಾಡಿಸೋದು ಇದೆಲ್ಲ ಏನಕ್ಕೆ ಬೇಕು ಇವ್ರಿಗೆಲ್ಲ? ಫಸ್ಟು ED ರೇಡ್ ಆಗಬೇಕು, ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಬೇಕು, ಕರಪ್ಷನ್ ರೇಟ್ಸ್ ಆಗಿರಲಿ, ಕರಪ್ಷನ್ ಕೇಸಸ್ ಏನಾದರೂ ಆಗಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ದೇಶದ ಗೃಹ ಮಂತ್ರಿ ಇದ್ದಾರಲ್ಲ ಅವ್ರ ಮೇಲೆ ಆಗಬೇಕು. ಗುಜರಾತ್ ರೈಟ್ಸಲ್ಲಿ ಗುಜರಾತ್ ಇಶ್ಯೂಸಲ್ಲಿ ಗಡೀಪಾರು ಮಾಡೋರು ಅವ್ರಿಗೆ. ಸೊ ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ, ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಯಾರಿದ್ದಾರೆ MP ಫೈಜ್ ಸಾಬ್ ಅವ್ರಿಗೆ ಖಂಡಿತವಾಗ್ಲೂ ಇಮಿಡಿಯೇಟ್ ಬೇಸಿಸ್ ವಿತ್ ಡ್ಯೂ ರೆಸ್ಪೆಕ್ಟ್ ಅವ್ರಿಗೆ ರಿಲೀಸ್ ಮಾಡಬೇಕು. ಇನ್ನು ಮುಂದಿನ ಅಷ್ಟೇ ಡಿಪಾರ್ಟ್ಮೆಂಟು ದುರ್ಬಳಕೆ, ಬೇರೆ ಬೇರೆ ಏಜೆನ್ಸಿ ದುರ್ಬಳಕೆ ಮಾಡಬಾರ್ದು. ದೇಶ ಒಳ್ಳೆಯದಾಗಬೇಕು, ನಮ್ಮ ದೇಶ ಅಭಿವೃದ್ಧಿಗೋಸ್ಕರ ಹೋಗ್ಬೇಕಂದ್ರೆ ಏಜೆನ್ಸಿಯನ್ನು ಕರೆಕ್ಟಾಗಿ ಬಳಸ್ಕೊಳ್ಬೇಕಂತ ನಾವು ಈ ಸಂದರ್ಭದಲ್ಲಿ